ಹಲೋ, ಎಲ್ರಿಗೂ ನಮಸ್ಕಾರ. ಮೈಸೂರಿಂದ ಕವಿತಾ. ಇವತ್ತು ನಾನು ಓಟ್ಸ್ ಮತ್ತು ಕಡಲೆಕಾಯಿ ಬೀಜದಿಂದ ಸ್ಮೂತಿ ಮಾಡಿ ತೋರಿಸ್ತೀನಿ. ತುಂಬ ಚೆನ್ನಾಗಿರುತ್ತೆ. ವೆಯ್ಟ್ ಲಾಸ್ಗೆ ಈ ಸ್ಮೂತಿ ಎತ್ತಿದ ಕೈ ಅಂತಲೇ ಹೇಳ್ಬೋದು. ಅದಕ್ಕೆ ಏನೇನು ಬೇಕು ಅಂತ ನೋಡ್ಕೊಂಡು ಬರೋಣ. ನಾನಿಲ್ಲಿ 2 ಥರ ಬಾಳೆಹಣ್ಣು ತೊಗೊಂಡಿದ್ದೀನಿ. ನಿಮ್ಗೆ ಯಾವುದು ಇಷ್ಟ ಆಗುತ್ತೆ ಅದನ್ನು ಹಾಕ್ಕೊಳ್ಳಿ. ನಾನಿಲ್ಲಿ ಪಚ್ಚ ಬಾಳೆಹಣ್ಣು ಹಾಕ್ಕೊಳ್ತಾ ಇದ್ದೀನಿ. ಏಲಕ್ಕಿ ಮತ್ತು ಪಚ್ಚ ಬಾಳೆಹಣ್ಣು ಎರಡನ್ನೂ ತೋರಿಸ್ತಾ ಇದ್ದೀನಿ. ಪಚ್ಚ ಬಾಳೆಹಣ್ಣು ತುಂಬ ಹೆಲ್ಪ್ ಮಾಡುತ್ತೆ ನಮಗೆ ಡೈಜೆಷನ್ಗೆ ಮತ್ತು ತೂಕ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳ್ತೀನಿ. ಮತ್ತು ಓಟ್ಸ್ನ ನಾನು ಇದನ್ನು ತೊಗೊಂಡಿದ್ದೀನಿ. ನಿಮ್ಮ ಹತ್ರ ಯಾವುದಿರುತ್ತೆ ಓಟ್ಸು ಅದನ್ನು ತೊಗೊಳ್ಳಿ. ಇದನ್ನೇ ತೊಗೋಬೇಕು ಅಂತೇನಿಲ್ಲ. 3 ಚಮಚದಷ್ಟು ಓಟ್ಸ್ ತೊಗೊಂಡಿದ್ದೀನಿ. ಮತ್ತು ಕಡಲೆಕಾಯಿ ಬೀಜ ಹುರಿದು ಸಿಪ್ಪೆ ತೆಗೆದಿರೋ ಅಂಥದ್ದು 2 ಚಮಚ. 5ರಿಂದ 6 ಬಾದಾಮಿ ತೊಗೊಂಡಿದ್ದೀನಿ. ಇದು ನೆನೆಸಿರೋದಿದ್ರೂ ಓಕೆ, ಇಲ್ಲಾಂದರೆ ಈ ಥರ ಇದ್ರೂ ಓಕೆನೇ. ಜೇನುತುಪ್ಪ 1 ಚಮಚದಷ್ಟು ತೊಗೊಂಡಿದ್ದೀನಿ. ಚಕ್ಕೆ 2 ಪೀಸು. ಈಗ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಮೊದಲನೇದಾಗಿ ನಾವೀಗ ಓಟ್ಸ್ನ ನಾವು ನೆನೆಸಿಡೋಣ. 10 ನಿಮಿಷ. ನಮಗೆ 10 ನಿಮಿಷ ನೆನೆಸಿದ್ರೆ ಅದು ಸಾಕು. ಓಟ್ಸಲ್ಲಿ ತುಂಬ ವೆರೈಟಿ ಮಾಡಿದ್ದೀನಿ ನಾನು. ನನ್ನ ವೆಯ್ಟ್ ಲಾಸಲ್ಲಿ ಇದು ತುಂಬ ಎಫೆಕ್ಟ್ ಆಗಿದೆ. ನಾನು ಇದನ್ನು ಬ್ರೇಕ್ಫಾಸ್ಟ್ಗೂ ತೊಗೊಳ್ತಿದ್ದೆ, ಡಿನ್ನರ್ಗೂ ತೊಗೊಳ್ತಿದ್ದೆ. ನನ್ನ ತೂಕ ಕಡಿಮೆಗೆ ತುಂಬ ಹೆಲ್ಪ್ ಮಾಡಿದೆ ಓಟ್ಸು. ಹಾಗಾಗಿ ಇದನ್ನು ತೋರಿಸ್ತಾ ಇದ್ದೀನಿ. ಅದು ನೆನೆಸೋಷ್ಟರಲ್ಲಿ ನಾವು ಈಗ ಚಕ್ಕೆನ ಪುಡಿ ಮಾಡ್ಕೊಳ್ಳೋಣ. ನಿಮ್ಮ ಹತ್ರ ಚಕ್ಕೆ ಪೌಡ್ರ್ ಇದ್ದರೆ ಅದು ಓಕೆ, 1/4 ಚಮಚದಷ್ಟು ತೊಗೊಳ್ಳಿ. ನನ್ನ ಹತ್ರ ಪೌಡ್ರ್ ಇರಲಿಲ್ಲ, ಹಾಗಾಗಿ ನಾನು ಈ ಥರ ತಗೋತಾ ಇದ್ದೀನಿ. ಮತ್ತು ಇದು ನಿಮಗೆ ಹೊಟ್ಟೆ ಹಸುವಾಗಲ್ಲ, ಫಿಲ್ಲಿಂಗ್ ಅನಿಸುತ್ತೆ ಮತ್ತು ಬೇಗ ಇಮಿಡಿಯೇಟಾಗೂ ರೆಡಿ ಆಗುತ್ತೆ. ಈಗ ನೆನೆಸಿರೋ ಅಂಥ ಓಟ್ಸ್ನ ನಾನು ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಹಾಲು ಬೇಡ, ಸಕ್ಕರೆ ಬೇಡ, ಬೆಲ್ಲ ಬೇಡ, ಏನು ಬೇಡ. ತುಂಬ ಚೆನ್ನಾಗಿರುತ್ತೆ ನಮಗೆ. ಈಗ ಅದರಲ್ಲಿರುವಂಥ ನೀರನ್ನ ನಾವು ಅರ್ಧ ಗ್ಲಾಸಷ್ಟನ್ನ ನಾನು ಸೇರಿಸ್ಕೊಳ್ತೀನಿ. ಆಮೇಲೆ ಫಸ್ಟು ಓಟ್ಸ್ ಹಾಕ್ಕೊಂಡು ನೋಡಿ, ಈಗ ಓಟ್ಸ್ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಪೀನಟ್ ಕಡಲೆಕಾಯಿ ಬೀಜನ ಹುರಿದಿರೋದನ್ನ ಹಾಕ್ಕೊಳ್ತಾ ಇದ್ದೀನಿ. ನೀವು ಇದಿಲ್ಲ ಅಂತಂದರೆ ಪೀನಟ್ ಬಟರ್ ಇದ್ದರೆ ಅದನ್ನು ಕೂಡ 1 ಚಮಚದಷ್ಟು ನೀವು ಸೇರಿಸ್ಕೋಬೋದು, ಕಡಲೆಕಾಯಿ ಬೀಜ ಇಲ್ಲ ಅಂದರೆ. 2ರಲ್ಲಿ 1. ಮತ್ತು ಬಾದಾಮಿ 6 ಸೇರಿಸ್ಕೊತಾ ಇದ್ದೀನಿ. ಚಕ್ಕೆ ಅದು ಅಷ್ಟೇ 1/4 ಚಮಚದಷ್ಟು ನಾನು ಹಾಕ್ಕೊಳ್ತಾ ಇದ್ದೀನಿ. ಇದು ಅಷ್ಟೇ ನಮಗೆ ಒಳ್ಳೆ ಒಂದು ಫ್ಲೇವರ್ ಕೊಡುತ್ತೆ ಸ್ಮೂತಿಗೆ ಅಂತಲೇ ಹೇಳ್ಬೋದು. ಮತ್ತು ಜೇನುತುಪ್ಪ, ಬಾಳೆಹಣ್ಣು ನೀವು ಯಾವುದ್ರಲ್ಲಿ ಯಾವ್ದು ತೊಗೋತೀರಾ ಅದು ತೊಗೊಳ್ಳಿ. ಜೇನುತುಪ್ಪನ ಬೇಕಾದರೆ ನೀವು ಬಾಳೆಹಣ್ಣು ಹಾಕೋದ್ರಿಂದ ಸ್ಕಿಪ್ ಮಾಡ್ಕೊಳ್ಳಿ. ಬೇಕಾದರೆ ಬೇಡ ಅನ್ನೋರು, ಬಾಳೆಹಣ್ಣಲ್ಲಿ ಸ್ವೀಟ್ ಇರುತ್ತೆ, ಆದರೆ ಆ ಜೇನುತುಪ್ಪ ಹಾಕೋದ್ರಿಂದ ಒಳ್ಳೆ ಸ್ವೀಟ್ನೆಸ್ ಕೊಡುತ್ತೆ, ಒಂದು ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಇಲ್ಲಿ ನಾನು ಪಚ್ಚ ಬಾಳೆಹಣ್ಣು ತೊಗೊಳ್ತಾ ಇದ್ದೀನಿ. ವಿಟಮಿನ್ ಸಿ ಇದೆ ಅದರಲ್ಲಿ, ಫೈಬರ್ ಇದೆ ತುಂಬ. ನಮ್ಮ ಡೈಜೆಷನ್ಗೆ ತೂಕ ಕಡಿಮೆ ಮಾಡ್ಕೊಳ್ಳೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು. ನೀವು ಬಾಳೆಹಣ್ಣು ಮೊದಲು ಬೇಕಾದರೆ ಆ್ಯಪಲ್ ತೊಗೋಬೋದು, ಬೇರೆ ಪಪ್ಪಾಯ ತೊಗೋಬೋದು, ಈ ಥರ ಫ್ರೂಟ್ಸ್ಗಳನ್ನ ಹಾಕೋಬೋದು. 1 ಪೀಸಷ್ಟು 2 ಪೀಸಷ್ಟು ನೀವು ಸೇರಿಸ್ಕೋಬೋದು. ನನಗೆ ಬನಾನಾ ಎಫೆಕ್ಟ್ ಮತ್ತು ಆ್ಯಪಲ್ ತುಂಬ ಬಳಸಿದ್ದೀನಿ ನಾನು ನನ್ನ ಡಯಟಲ್ಲಿ. ನೋಡಿ, ಈಗ ಜೇನುತುಪ್ಪನೂ ಹಾಕ್ಕೊಂಡಿದ್ದೀನಿ 1 ಚಮಚದಷ್ಟು. ಬೇಡ ಅಂದವರು ಸ್ಕಿಪ್ ಮಾಡ್ಕೊಬಿಡಿ ಜೇನುತುಪ್ಪನ. ಮತ್ತು 1/4 ಲೋಟದಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಈಗ ನಾವು ಗ್ರೈಂಡ್ ಮಾಡ್ಕೊಳ್ಳೋಣ. ಮತ್ತು ಇದು ತುಂಬ ತಿಕ್ಕಾಗಿರುತ್ತೆ, ನಮಗೆ ಚೆನ್ನಾಗಿರುತ್ತೆ. ನಮಗೆ ಏನೋ ಒಂದು ಫುಲ್ಲು ಫಿಲ್ಲಿಂಗ್ ಹೊಟ್ಟೆ, ಈಗ ನಾವು ಎಷ್ಟು ಫಿಲ್ಲಿಂಗ್ ಅನಿಸುತ್ತೆ ಅಂದರೆ ನನಗಂತೂ ಹೊಟ್ಟೆನೇ ಹಸುವಾಗ್ತಾ ಇರಲಿಲ್ಲ, ಅಷ್ಟು ಫಿಲ್ಲಿಂಗ್ ಅನ್ನಿಸ್ತಿತ್ತು. ಈಗ ನೋಡಿ, ಇದನ್ನು ಗ್ಲಾಸ್ಗೆ ನಾನು ಶಿಫ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇದ್ರ ಮೇಲೆ ನೀವು ಚಿಯಾ ಸೀಡ್ಸು, ಫ್ಲ್ಯಾಕ್ ಸೀಡ್ಸ್ಗಳು ಏನಿದೆ ನಿಮಗೆ, ಪಂಪ್ಕಿನ್ ಸೀಡ್ಸು ಆ ಥರ ನೀವು ಸೇರಿಸ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ನನ್ನ ಹತ್ರ ಈಗ ಸದ್ಯಕ್ಕೆ ನೆನೆಸಿರೋ ಅಂಥ ಚಿಯಾ ಸೀಡ್ಸ್ ಇತ್ತು ಮತ್ತು ಪಂಪ್ಕಿನ್ ಸೀಡ್ಸ್ ಇತ್ತು, ಅದನ್ನು ಹಾಕ್ಕೊಳ್ತೀನಿ. ಅದು ಜೇನುತುಪ್ಪ ಮಿಕ್ಕಿರೋದ್ರಿಂದ ಸುಮ್ಮನೆ ನಾನು ಜಸ್ಟ್ ಹಂಗೆ ಇದು ಮಾಡ್ತಾಯಿದ್ದೀನಿ, ಅದು ಚೆನ್ನಾಗಿ ಕಾಣಲಿ ಅನ್ನೋದಕ್ಕೋಸ್ಕರ. ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಾಣ್ತಿದೆಯೋ, ಕುಡಿಯೋದಕ್ಕೂ ತುಂಬ ಅಷ್ಟೇ ಚೆನ್ನಾಗಿ ಕಾಣುತ್ತೆ, ಚೆನ್ನಾಗಿರುತ್ತೆ. ಈಗ ನೋಡಿ, ಇದ್ರ ಮೇಲೆ ನಾನು ನೆನೆಸಿರೋ ಅಂಥ ಚಿಯಾ ಸೀಡ್ಸ್ನ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಬೇಕಾದರೆ ನೀವು ಬನಾನಾನ ಬೇಕಾದರೆ ಅರ್ಧ ಇಟ್ಕೊಂಡು ಸ್ವಲ್ಪ ಕಟ್ ಮಾಡಿನೂ ಹಾಕ್ಕೊಳ್ತಾರೆ, ತುಂಬ ಚೆನ್ನಾಗಿರುತ್ತೆ ಅದನ್ನು. ನೋಡಿ, ಈಗ ನಾನು ಚಿಯಾ ಸೀಡ್ಸ್ನ ಸೇರಿಸ್ಕೊಳ್ತೀನಿ. ನೆನೆಸಿರೋದಿಲ್ಲ ಅಂತಂದರೆ ನೀವು ಹಾಗೆ ಹಾಕ್ಕೊಳ್ಳಿ, ಪರವಾಗಿಲ್ಲ. ನೆನೆಸಿಲ್ಲ ಅಂದರೂ ಪರವಾಗಿಲ್ಲ. ಆ ಥರನೇ ಒಂದು 1/4 ಚಮಚ ಅರ್ಧ ಚಮಚದಷ್ಟು ಆ್ಯಡ್ ಮಾಡ್ಕೊಳ್ಳಿ. ನನ್ನ ಹತ್ರ ಇವೆರಡು ಇತ್ತು, ನಾನು ಹಾಕ್ಕೊಳ್ತಾ ಇದ್ದೀನಿ ಪಂಪ್ಕಿನ್ ಸೀಡ್ಸು. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ಬೆಲ್ ಐಕಾನ್ ಇರುತ್ತೆ ಅದನ್ನು ಪ್ರೆಸ್ ಮಾಡಿ, ನನ್ನ ನೋಟಿಫಿಕೇಷನ್ ಬರುತ್ತೆ ಅಂತ ಹೇಳ್ತೀನಿ. ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.